ಕರ್ನಾಟಕ ರಾಜ್ಯದಾಗ ಈಗ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ಕಾಂಗ್ರೆಸ್ದವ್ರು ಎಷ್ಟು ಟಿಕೆಟ್ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಅನ್ನೋದು ಒಂದು ಮುಸ್ಲಿಂ ಸಮುದಾಯ ಈಗ ಭಾಳ ವಿಚಾರ ಮಾಡಕತ್ತೈತಿ ರೀ. ಮುಸ್ಲಿಂ ಸಮುದಾಯ ಕೇವಲ ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅಂಥೇಳಿ ತಿಳ್ಕೊಂಬಿಟ್ರು. ಇಷ್ಟು ವರ್ಷದಿಂದ ಈ ಜನಸಂಖ್ಯೆ ಆಧಾರ ನೋಡಿದ್ರೆ ಒಂದು 40ರಿಂದ 50 MLA ಆಗಬೇಕಲ್ರಿ. ಎಲ್ಲ ಹೊಂದಾಣಿಕೆ ರಾಜಕೀಯ ಮಾಡ್ಕೊಂಡ ಇವತ್ತು ಈ ಮುಸಲ್ಮಾನರನ್ನು ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಉಪಯೋಗ ಮಾಡಾಕತ್ತಾರ ಅನ್ನೋದು ಅನೇಕ ನಿದರ್ಶನ ಮುಖಾಂತರ ನಾ ಏನಿನ್ಕಲೇ ಹೇಳೀನಿ. ಆದರೆ ಈಗ ಬೆಳಗಾವಿ ಜಿಲ್ಲೆಯ 18 ಕ್ಷೇತ್ರದಾಗ ಕರ್ನಾಟಕ ರಾಜ್ಯದಲ್ಲಿ 18 ಕ್ಷೇತ್ರ ಇರುವಂಥ ಜಿಲ್ಲಾ ಅಂದ್ರೆ ಬೆಳಗಾವಿ ಜಿಲ್ಲೆ ದೊಡ್ಡ ಜಿಲ್ಲೆ. ಈ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತ ಮುಸಲ್ಮಾನರಿಗೆ 2 ಸೀಟು ಕೊಡ್ಬೇಕಂಥೇಳಿ ಈಗ ಮುಸಲ್ಮಾನರು ಭಾಳ ಒತ್ತಾಯ ಮಾಡಾಕತ್ತಾರ ರೀ. ಈ ಹಿಂದಕಲೆ ಅಥಣಿಗೆ ಒಂದು ಅಲ್ಪಸಂಖ್ಯಾತ ಮುಸಲ್ಮಾನ ಕೊಟ್ಟಿದ್ದರು. ಶಹಜಹಾನ್ ಡೋಂಗರ್ಗಾಂವ್ ತಕ್ಷಣ ಆರಿಸಿ ಬಂದಿದ್ದರು, ಫಿರೋಜ್ ಶೇಟ್ ಆರಿಸಿ ಬಂದಿದ್ದರು. ಈ ಹಿಂದಿನ ಇತಿಹಾಸ ನೋಡಿದರೆ BN ನಾಗನೂರ್ ಅವರು ಶಾಸಕರಾಗಿ ಮಂತ್ರಿಯಾಗಿದ್ದರು. ಆಮೇಲೆ JK ಟಕ್ಕೇಜ್ ಅವರು ಸಹಿತ ಒಮ್ಮೆ ಸೌದತ್ತಿ ಭಾಗದಿಂದ ಶಾಸಕರಾಗಿದ್ದರು. ಇತಿಹಾಸ ಐತಿ. ಮುಜಾವರ್ ಅವರು MLA MLC ಆಗಿದ್ದರು. ಹಳೆಯ ಒಂದು ಘಟನೆ ನೋಡಿದ್ರೆ ಇನ್ನೂವರೆಗೆ ಈ 18 ಕ್ಷೇತ್ರದಾಗ 2ರಿಂದ 3 ಈ MLAಗಳು ಯಾಕೆ ಆಗುವಾರು? ಇದಕ್ಕೆ ಮುಸಲ್ಮಾನ ಸಮಾಜದವರು ಒಂದು ಆಗ್ಬೇಕ್ರಲ್ಲ. ಇಲ್ಲಿ ನಮ್ಮಲ್ಲೇನೋ ಒಳಪಂಗಡ ಮಾಡ್ಕೊಂಡು ಕೂತ್ರ ಅಧಿಕಾರದ ಒಂದು ರಾಜಕೀಯ ಲಾಭ ತಗೊಳ್ಳೋ ಸಲುವಾಗಿ ನಾವು ಅವ್ರಿವ್ರ ಹತ್ತಿರ ಹೋಗಿ ದುಂಬಾಲ ಬೀಳುವಂಥ ಪರಿಸ್ಥಿತಿ ಆಕೈತಿ. ಇಲ್ದಿದ್ರೆ ಇದೇ ಮುಸಲ್ಮಾನರು ಕೆಲವು ಕ್ಷೇತ್ರದಲ್ಲಿ ನಿರ್ಣಾಯಕರಿದ್ದಾರೆ. ಕನಿಷ್ಠ ಒಂದು ಕ್ಷೇತ್ರದಾಗ 30ರಿಂದ 35, ಒಂದು ಕ್ಷೇತ್ರದಾಗ 50-60 ಸಾವಿರ ಮತಗಳ ಇರುವಾಗ ಈ ಬಹುಸಂಖ್ಯಾತ ಜನನೂ ಸಹಿತ ಅಲ್ಪಸಂಖ್ಯಾತರಿಗೆ ಬೆಂಬಲ ಕೊಡುವಂಥ ಸ್ಥಳ, ಎಲ್ಲಿ ಸಮನ್ವಯದಿಂದ ಕೂಡಿಯದಾರ, ಎಲ್ಲಿ ಸರ್ವಜಾತಿ ಜೊತೆ ಕೂಡಿಯದಾರ, ಅಂಥವ್ರಿಗೆ ಟಿಕೆಟ್ ಕೊಡ್ಬೇಕು ಅನ್ನೋದು ಒಂದು ನಿಯೋಗ ಈಗ ಬೆಂಗಳೂರಿಗೆ ಹೊಂಟೈತ್ರಿ. ಆ ನಿಯೋಗದ ನೇತೃತ್ವ ಯಾರು ವಹಿಸ್ಯಾರ್ರಿ? ಇದೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಅಥಣಿ ಮತಕ್ಷೇತ್ರದಿಂದ ಅಸ್ಲಂ ನಾಲ್ಬಂದ್ ಅಂತ ಒಬ್ಬ ಸಮಾಜ ಸೇವಕ ಈಗ ಬೆಂಗಳೂರಿಗೆ ಪ್ರಯಾಣ. ಈ ಬೆಂಗಳೂರು ಪ್ರಯಾಣ ಆದ ತಕ್ಷಣ ಅಲ್ಲಿನ ಹೈಕಮಾಂಡ್ಗೆ ಭಾಳ ದಿಗಿಲು ಬಡಿಯೋದು. ಅಲ್ಲಿಂದ ಜಮೀರ್ ಅಹ್ಮದ್ ಖಾನ್ ಕುಡ್ಕೋತಾರೆ, UT ಖಾದರ್ ಕುಡ್ಕೋತಾರೆ, ತನ್ವೀರ್ ಸೇಠ್ ಕುಡ್ಕೋತಾರೆ, ರಹೀಮ್ ಖಾನ್ ಕುಡ್ಕೋತಾರೆ, ಅರ್ಷದ್ ಎಲ್ಲರೂ ಕುಡ್ಕೋತಾರೆ. ಶಾಸಕರು ಕೂಡಿ ಈಗ ಅಥಣಿಗೆ ಮುಸ್ಲಿಂ ಸೀಟ್ ಕೊಡಬೇಕು ಅನ್ನೋದೊಂದು ತೀರ್ಮಾನ ತಗೊಳ್ಳುವಂಥ ಪರಿಸ್ಥಿತಿ. ಹೈಕಮಾಂಡ್ ಮೇಲೆ ಒತ್ತಡ ತರೋ ಸಲುವಾಗಿ ಅಸ್ಲಂ ನಾಲ್ಬಂದ್ ಒಬ್ಬ ಸಮಾಜ ಸೇವಕ ಗಣನೀಯವಾಗಿ ಸರ್ವ ಜಾತಿ ಸಮಾಜದವ್ರ ಜೊತೆ ಒಟ್ಟಾರೆ ಎಲ್ಲರ ಜೊತೆ ಸೌಹಾರ್ದತೆಯಿಂದ ಹೃದಯವಂತ ವ್ಯಕ್ತಿ ಅಂದ್ರೆ ಅಸ್ಲಂ ನಾಲ್ಬಂದ್ ರೀ. ಅಸ್ಲಂ ನಾಲ್ಬಂದ್ ಈ ಹಿಂದೆ ಅನೇಕ ಸಮಾಜ ಸೇವೆ ಚಟುವಟಿಕೆ ಮಾಡಿದ. ಇದೇ ಕರೋನಾದಲ್ಲಿ ಎಷ್ಟು ಹಸಿವಿನಿಂದ ಬಳಲ್ತಾ ಇದ್ದರು. ಯಾವುದೇ ಆಹಾರ ಧಾನ್ಯ ಪೂರೈಕೆ ಆಗೋ ಸಲುವಾಗಿ ಅನೇಕ ಅಡೆತಡೆಗಳು ಇದ್ದಾಗ ಮನೆ ಬಾಗಿಲ ಬಾರಿಸಿ ಅವರಿಗೆ ಆಹಾರ ಕಿಟ್ ಅಂತ ಕೊಟ್ಟಂಥ ಮಾನವೀಯತೆಯ ಸಾಕಾರ ಮೂರ್ತಿ ಇದೆ ಅಸ್ಲಂ ನಾಲ್ಬಂದ್ ಅಲ್ರಿ. ಅಸ್ಲಂ ನಾಲ್ಬಂದದ ಒಂದು ಅಪಾರವಾದ ಯುವಕರ ಪಡೆ ಐತ್ರಿ. ಅಲ್ಲಿ ಅಸ್ಲಂ ನಾಲ್ಬಂದಕ್ಕೆ ಕಾಂಗ್ರೆಸ್ ಟಿಕೆಟ್ ಕೊಡ್ರಿ ಅಂಥೇಳಿ ಅಲ್ಲಿ ಯುವಕರ ಈಗಾಗಲೇ ಘೋಷಣೆ ಕೂಗಾಕತ್ತಾರ. ಸ್ವತಃ ಅಸ್ಲಂ ನಾಲ್ಬಂದು ಸಹಿತ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅಥಣಿ ಮತಕ್ಷೇತ್ರದಿಂದ ಅಂಥೇಳಿ ಈಗಾಗಲೇ ಅಲ್ಲಿ ಫಾರ್ಮ್ ತುಂಬಿ ಸಂಬಂಧಪಟ್ಟ ಶುಲ್ಕವನ್ನು ಸಹಿತ DD ತೆಗೆದುಕೊಂಡು ಬೆಂಗಳೂರಿಗೆ ಪ್ರಯಾಣ ಬೆಳೆಸಾತಾರ ಹಿರಿಯ ಮುಖಂಡರ ಜೊತೆ. ಅವರ ಜೊತೆ ಅನೇಕ ಜಾತಿ ಧರ್ಮದವ್ರ ಜೊತೆ ಒಳ್ಳೆಯ ಸಂಬಂಧ ಇಟ್ಕೊಂಡಾರ್ರಿ. ಆ ಎಲ್ಲರೂ ಕೂಡಿ ಹೈಕಮಾಂಡ್ಗೆ ಒತ್ತಡ ತಂದ್ರಂದ್ರೆ ಮೊದಲ ಕಾಂಗ್ರೆಸ್ಗೆ ಇದು ಮೈನಾರಿಟಿ ಮತಗಳು ನಿರ್ಣಾಯಕ ಅದಾವ. ಮೈನಾರಿಟಿ ಮತಗಳು ಮಾತ್ರ ಕಾಂಗ್ರೆಸ್ಗೆ ಒಂದು ನಿರ್ಣಾಯಕ ಆಗ್ತಾವ. ಇದೇ ನಮ್ಮ ಭದ್ರಕೋಟೆ. ಇದನ್ನೆಲ್ಲರೂ ನಾವು ಶಿಥಿಲಗೊಳಿಸ್ಕೊಂಡ್ರೆ ನಾಳೆ ನಮ್ಮ ಸರ್ಕಾರ ಬರೋದು ಒಂದು ಸಂಶಯಾತ್ಮಕ ದೃಷ್ಟಿಯಿಂದ ನೋಡ್ಬೇಕಾಕೈತ್ರಿ. ಈಗ ಬರೋಣ ಅಥಣಿ ಮತಕ್ಷೇತ್ರದಲ್ಲಿ ಈ ಅಸ್ಲಂ ನಾಲ್ಬಂದ್ ಏನು ಕೆಲಸ ಮಾಡ್ಯಾನ ಅಲ್ಲಿ ನೋಡ್ರಿ, ಮನೆ ಮಾತಾಗಿ ಮನೆ ಮಗನಂಗೆ ಕೆಲಸ ಮಾಡಾಕತ್ತಾನ. ಅನೇಕ ಕರೋನಾದಲ್ಲಿ ಅನೇಕ ಜನರು ಬಂದು ಇದೇ ಅಸ್ಲಂ ನಾಲ್ಬಂದ್ಗೆ ಟಿಕೆಟ್ ಕೊಟ್ರೆ ನಾವು ಆರಿಸಿ ತರ್ತೇವೆ. ಸರ್ವ ಜನಾಂಗದ, ಸರ್ವ ಸಮಾಜದ, ಸರ್ವ ಜಾತಿಯ ಜನಾಂಗದ ನೇತಾರದಾನ, ಜನನಾಯಕದಾನ, ಹೃದಯವಂತದಾನ. ಪ್ರತಿಯೊಬ್ಬರಿಗೂ ಸುಖ ದುಃಖ ಕೇಳಕ್ಕೆ ಹೋದ್ರೆ ಆಸರೆಯಾಗಿ ನಿಲ್ತಾನೆ. ಅವರ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾನೆ. ಯಾವಾಗ ಯಾವ ಮನುಷ್ಯ ಸಮಾಜ ಸೇವೆಯಿಂದ ಜನನಾಯಕ ಆಗ್ತಾನೆ ಅಂಥವ ರಾಜಕೀಯದಲ್ಲಿ ಪ್ರಮುಖ ಸ್ಥಾನ ಪಡಿತಾನಂಥೇಳಿ ಇದೆ ಅಸ್ಲಂ ನಾಲ್ಬಂದ್ ಒಂದು ಉದಾಹರಣೆ ಅಥಣಿದಿಂದ. ಈ ಹಿಂದಕಲೇ ನೋಡ್ರಿ ಮಾಡಿದ ಕಾರ್ಯ ಸಾಧನೆಗಳು.
ಎಲ್ಲ ಸ್ವಾಮೀಜಿಗಳ ಜೊತೆ, ಎಲ್ಲ ಮಠಾಧೀಶರ ಜೊತೆ, ಎಲ್ಲ ಜಾತಿ ಧರ್ಮದವ್ರ ಜೊತೆ ಏಕತೆಯ ಒಂದು ಮನೋಭಾವನೆ ಇಟ್ಕೊಂಡು ನಾವೆಲ್ಲರೂ ಒಂದೇ ಸಮಾನತೆಯ ಸಾಕಾರ ಮೂರ್ತಿಗಳು, ಮನುಷ್ಯರು ನಾವು ಮಾನವರು, ಬಸವಣ್ಣರ ತತ್ವ ಸಿದ್ಧಾಂತದಂತೆ ನಡೆಯುವಂಥ ಅನುಕರಣೆ ಮಾಡುವಂಥ ಹೃದಯವಂತ ಈ ಅಸ್ಲಂ ನಾಲ್ಬಂದ್ ಏನು ಮಾತಾಡ್ಯಾರ ನೋಡ್ತೀರಿ. ಅವರು ಮಾಡಿದ್ದ ಸಾಧನೆಗಳ ಸಂಪೂರ್ಣ ದೃಶ್ಯಗಳನ್ನ ಹಾಕಾಕತ್ತೀನಿ. ಯಾವಾಗ ಒಬ್ಬ ಸಮಾಜ ಸೇವಕ ಒಂದು ನೊಂದವನ ಕಣ್ಣೀರಾಗಿ ನೊಂದವನ ಧ್ವನಿಯಾಗಿ ನಿಲ್ತಾನ, ಅಂಥವ ರಾಜಕೀಯ ಪ್ರವೇಶ ಮಾಡಲಕ್ಕ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಜನ. ಅಲ್ಲಿ ನೋಡ್ರಿ, ಪ್ರತಿ ಬಡತನದಲ್ಲಿ ಇರುವಂಥ ಜನರಿಗೆ ಪ್ರತಿಯೊಂದು ಮನೆ ಮಾತಾಗಿ ಹೋಗಿ ಔಷಧ ಉಪಚಾರ ಸಹಿತ ಮಾಡಿದಂಥ ಈ ಅಸ್ಲಂ ನಾಲ್ಬಂದನ್ನು ಬೆಳಕಿಗೆ ತರುವ ಸಲುವಾಗಿ ಎಷ್ಟೋ ಜನರು ಪ್ರಯತ್ನ ಮಾಡಿದರೂ ಸಹಿತ ನಾವು ಮಾತ್ರ ಹುಡುಕ್ಯಾಡ್ಕೊತ ಹೋಗಿ ಅಸ್ಲಂ ನಾಲ್ಬಂದ್ ಮಾಡಿದಂಥ ಸಮಾಜ ಸೇವೆ ಇವತ್ತು ಕರ್ನಾಟಕ ರಾಜ್ಯದ KPCC ಹೈಕಮಾಂಡ್ಗೆ ಮುಟ್ಟೋ ಸಲುವಾಗಿ ಪ್ರಯತ್ನ ಮಾಡಕತ್ತೀವಿ ರೀ. ಇದೇ ಸಿದ್ದರಾಮಯ್ಯ ಒಂದು ಮಾತು ಹೇಳ್ತಾರೆ. KPCC ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಒಂದು ಮಾತು ಹೇಳ್ತಾರೆ, ಲಕ್ಷ್ಮೀ ಹೆಬ್ಬಾಳ್ಕರು ಒಂದು ಮಾತು ಹೇಳ್ತಾರೆ, ಕೇಡ್ರದಿಂದ ಲೀಡರ್ ಆಗಬೇಕು. ಯಾವಾಗ ನಾವು ಬೆಳಿಲಿಕ್ಕೆ ಪ್ರಯತ್ನ ಪಡ್ತೇವೆ ಅಲ್ಲಿ ತುಳಿಲಿಕ್ಕೆ ಪ್ರಯತ್ನ ಪಡ್ತಾರೆ. ಎಷ್ಟು ಜನ ತುಳ್ಯಾಕೆ ಪ್ರಯತ್ನ ಪಡ್ತಾರೆ ಅಲ್ಲಿ ನಾವು ಬೆಳೆದು ತೋರಿಸ್ಬೇಕು ಅನ್ನೋದು ಮನೋಭಾವನೆ ಇಟ್ಕೊಂಡಂಥ ಏಕೈಕ ನಾಯಕ ಅಂದರೆ ಅಸ್ಲಂ ನಾಲ್ಬಂದ್. ಅಸ್ಲಂ ನಾಲ್ಬಂದ್ ಯಾವಾಗಲೂ ನಕ್ಕೋತಿರ್ತಾನೆ ರೀ. ಯಾರೋ ಹೋಗಿ ಮಾತಾಡಿಸಿದ್ರು ಯಾವ ಸಮಸ್ಯೆ ಇದ್ದರೂ ಸಹಿತ ಅದನ್ನು ರಾಜಿ ಸಂಧಾನ ಮಾಡಿ ಒಂದು ತನ್ನ ಮನೆಯಲ್ಲೇ ಒಂದು ಯಾವುದೇ ಜಗಳ ತಂಟೆ ತಕರಾರು ಆಗಬಾರದಂತೆ ಎರಡೂ ಪಾರ್ಟಿಯವರಿಗೆ ಒಂದು ರಸ್ತೆ ಹುಡುಕಿ ಕೊಡ್ತಾನೆ, ಒಂದು ಪರಿಹಾರ ಮಾಡಿ ಕೊಡ್ತಾನೆ. ಇಂಥವ ಜನನಾಯಕ ಆಗೋ ಸಲುವಾಗಿ ಅಥಣಿ ಮತದಾರ ಕ್ಷೇತ್ರದವರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ ನೋಡಬೇಕಲ್ರಿ. ಯಾವ ಜಾತಿ ಜನಾಂಗದ ಒಂದು ಸಾವು ನೋವು ಇರಲಿ, ಯಾವುದೇ ಜಾತಿ ಧರ್ಮದ ಒಂದು ಒಳ್ಳೆಯ ಸುಖ ದುಃಖದ ಕಾರ್ಯಕ್ರಮ ಇರಲಿ, ಅಲ್ಲಿ ಅಸ್ಲಂ ನಾಲ್ಬಂದ್ ಬಂದ ನಿತ್ರನ ಅಲ್ಲಿ ಅಸ್ಲಂ ನಾಲ್ಬಂದ್ ಅದಾನ ಅನ್ನೋದು ನೋಡ್ತಾರೆ ಜನ. ಯಾವುದೇ ಭೇದ ಭಾವ ಇಲ್ಲ, ಯಾವುದೇ ಜಾತಿ ಧರ್ಮಕ್ಕೆ ಅಂಟುಕೊಂಡಿಲ್ಲ, ಎಲ್ಲರ ಜೊತೆ ಕೂಡಿ ಬಾಳುವಂಥ ಏಕೈಕ ಒಂದು ಮುಸ್ಲಿಂ ಸಮಾಜದಲ್ಲಿ ಇದೇ ಮೈನಾರಿಟಿಯ ಒಂದು ಜಿಲ್ಲಾ ಉಪಾಧ್ಯಕ್ಷನಾಗಿಯೂ ಸಹಿತ ಕಾರ್ಯನಿರ್ವಹಿಸಾಕತ್ತಾರ. 25 ವರ್ಷಗಳಿಂದ ಸುದೀರ್ಘ ಕಾಂಗ್ರೆಸ್ ಕಾರ್ಯಕರ್ತನಾಗಿ ಅನೇಕ ಶಾಸಕರನ್ನು MP ಗಳನ್ನು ದೆಹಲಿ ಮತ್ತು ಕರ್ನಾಟಕ ವಿಧಾನಸಭಾ ಕಳಿಸಿಕೊಟ್ಟಂಥ ಈ ಅಸ್ಲಂ ನಾಲ್ಬಂದ ಇವತ್ತು ತಾನೇ ಆಕಾಂಕ್ಷಿ ಅಂತ ಹೇಳಕತ್ತಾನೆ. ಇನ್ನು ಹೈಕಮಾಂಡ್ ಗಮನ ಹರಿಸ್ಬೇಕ್ರಿ. ಸಿದ್ದರಾಮಯ್ಯ ಅವರೇ, ನೀವು ಇವತ್ತು ಅಲ್ಪಸಂಖ್ಯಾತರ ಮತಗಳಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿದ್ದೀರಿ. ಇದೇ ಹಿಂದುಳಿದ ಹಿಂದ ಮತಗಳಿಂದ ಅನೇಕ ಸರ್ವಜಾತಿ ಜನಾಂಗದವರಿಂದ ಇವತ್ತು ನೀವು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿದ್ದೀರಿ. DK ಶಿವಕುಮಾರ್ ಸಹಿತ ಸರ್ವಜಾತಿ ಜನಾಂಗದ ನೇತಾರ. ಇದೇ ಬೆಳಗಾವಿ ಜಿಲ್ಲೆಯ ಕಾರ್ಯಾಧ್ಯಕ್ಷ ಅಜಾತ ಶತ್ರು ಸತೀಶ್ ಜಾರಕಿಹೊಳಿ ಸಹಿತ ಅಸ್ಲಂ ನಾಲ್ಬಂದ್ ನೀನು ಹೋಗಿ ಅರ್ಜಿ ಕೊಡಪ್ಪ ಅಂದದ್ದು ನೋಡಿದ್ರೆ ಇನ್ನು ಅಲ್ಪಸಂಖ್ಯಾತರಿಗೆ ಬೆಳಗಾವಿ ಜಿಲ್ಲಾದಾಗ 2 ಟಿಕೆಟ್ ಕೊಡಬೇಕಲ್ರಿ. ಆ 2 ಕ್ಷೇತ್ರ ಇನ್ನು ಆಯ್ಕೆ ಮಾಡ್ಕೊಳ್ಳೋದು ಒಂದಂತೂ ಅಸ್ಲಂ ನಾಲ್ಬಂದ್ ಅಥಣಿ ಆಯ್ಕೆ ಮಾಡ್ಕೊಂಡಾರ. ಇನ್ನು ಮುಂದೆ ಯಾವ ಕ್ಷೇತ್ರದವ್ರು ಇನ್ನು ಮುಂದೆ ಬರ್ತಾರ ಅದನ್ನು ಸುದ್ದಿ ಮಾಡುವ ನನ್ನ ಕೆಲಸ. ಯಾಕಂದ್ರೆ ಅಸ್ಲಂ ನಾಲ್ಬಂದದ ಸಮೀಕ್ಷೆ ಮಾಡಿದಾಗ ಅಲ್ಲಿ ಎಲ್ಲ ಜನರು ಅಸ್ಲಂ ನಾಲ್ಬಂದದ ಬಗ್ಗೆ ಸಹಾನುಭೂತಿ ವ್ಯಕ್ತಪಡಿಸಾಕತ್ತಾರ. ಪ್ರತಿಯೊಬ್ಬರ ಮನೆ ಮಾತಾಗಿರುವ ಮನೆ ಮಗನಾಗಿ ಕೆಲಸ ಮಾಡುತ್ತಿರುವ ಅಸ್ಲಂ ನಾಲ್ಬಂದ್ ಇವತ್ತು ಯಾರು ಸುಖ ದುಃಖ ಕೇಳಲಿಕ್ಕೆ ಹೋಗ್ತಾರ, ಅಹವಾಲ ತೆಗೆದುಕೊಂಡು ಹೋಗ್ತಾರ, ತಕ್ಷಣ ತನ್ನ ಫೋನಿನಿಂದ ರಿಂಗ್ ಮಾಡಿ ಅವರಿಗೆ ಒಂದು ಪರಿಹಾರ ಒದಗಿಸಿಕೊಡ್ತಾನೆ. ಇವತ್ತು ಜನಸೇವೆ ಮಾಡಲಿಕ್ಕೆ ಸಾವಿರಾರು ಕೋಟಿ ರೂಪಾಯಿ ಅವಶ್ಯಕತೆ ಇಲ್ಲ. ಜನಸೇವೆ ಮಾಡಲಿಕ್ಕೆ ಮ್ಯಾನ್ ಪವರ್, ಮನಿ ಪವರ್, ಮಸಲ್ ಪವರ್ ಅವಶ್ಯಕತೆ ಇಲ್ಲ. ಜನಸೇವೆ ಮಾಡಲಿಕ್ಕೆ ಅಸ್ಲಂ ನಾಲ್ಬಂದ್ ಅಂತ ಒಂದು ಹೃದಯ ಇದ್ದರೆ ಮಾತ್ರ ಒಂದು ಶಾಸಕ ಸ್ಥಾನ ಆಯ್ಕೆ ಆಗುವಂಥ ಸ್ಥಾನ ಆ ದೇವರು ಮತ್ತು ದೇವತೆ ಇದ್ದಂತಹ ಮತದಾರ ಪ್ರಭುಗಳು ಆಶೀರ್ವಾದ ಮಾಡಿದರೆ ಅಸ್ಲಂ ನಾಲ್ಬಂದ್ ನೇರವಾಗಿ ವಿಧಾನಸಭೆ ಪ್ರವೇಶ ಮಾಡ್ಬೋದಲ್ರಿ. ಹಾಗಾದ್ರೆ ಅಥಣಿ ಮತಕ್ಷೇತ್ರದವ್ರು, ಅದೇ ಪಕ್ಕದಲ್ಲಿ ಕಾಗವಾಡ ಮತಕ್ಷೇತ್ರ ಐತಿ, ಅದೇ ರೀತಿ ಚಿಕ್ಕೋಡಿ ಕ್ಷೇತ್ರ ಐತಿ, ನಿಪ್ಪಾಣಿ ಐತಿ, ಲೋಕಸಭೆ ಚಿಕ್ಕೋಡಿಯ ಅನೇಕ ಕ್ಷೇತ್ರಗಳಲ್ಲಿಯೂ ಸಹಿತ ಸಂಚಾರ ಮಾಡಿದಾಗ ಅಸ್ಲಂ ನಾಲ್ಬಂದ್ ಪ್ರತಿ ಸಮಾಜದವ್ರ ಜೊತೆ ನಿಕಟ ಸಂಪರ್ಕ ಇಟ್ಕೊಂಡಂದ್ರೆ ಅಲ್ಲಿಯೂ ತನ್ನ ಮತಗಳ ಪ್ರಭಾವ ಅಲ್ಲಿ ಭಾಳ ಐತಿ. ಅಸ್ಲಂ ನಾಲ್ಬಂದ್ ಬಂದು ಹೇಳ್ರ ನಾವು ಹೋಟ ಹಾಕ್ತೇವ್ರಿ, ಯಾಕೆ ಹಾಕ್ತೀರಿ ಅಂತ ಕೇಳಿದಾಗ ನಮ್ಮ ಕಷ್ಟ ಸುಖ ನಮ್ಮ ಯಾವುದೇ ಸಮಸ್ಯೆ ಇದ್ದಾಗ ಆ ವ್ಯಕ್ತಿ ಬಂದು ನಮಗೆ ಪರಿಹಾರ ಕೊಟ್ಟಾನ ಅಂದಮೇಲೆ ಅವ್ನು ಹೇಳಿದಂಗೆ ನಾವು ಕೇಳ್ತೇವೆ ಅಂತಾರ ಮತದಾರ ಪ್ರಭುಗಳು. ಹಂಗಾದ್ರೆ ಅಸ್ಲಂ ನಾಲ್ಬಂದದ
ಸವಿಸ್ತಾರವಾದ ಮಾಹಿತಿಗಳನ್ನು ದೃಶ್ಯದ ಮುಖಾಂತರ ಒಂದು 55 ಭಾವಚಿತ್ರಗಳನ್ನ ಹಾಕಾಕತ್ತೀನಿ. ಈ ಅಸ್ಲಂ ನಾಲ್ಬಂದನ ಬಗ್ಗೆ ಅಥಣಿ ಮತಕ್ಷೇತ್ರದ ಜನತೆ ನಿಮ್ಮ ಅಭಿಪ್ರಾಯಗಳನ್ನು ನನ್ನ ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ. ಯಾಕಂದರೆ ಇವರು ಬೇಡ್ತಾ ಇರುವುದು ಮುಸಲ್ಮಾನರಿಗೆ ಒಂದು ಬೆಳಗಾವಿ ಜಿಲ್ಲೆಯಲ್ಲಿ 2 ಟಿಕೆಟ್ ಕೊಡಬೇಕನ್ನೋದು. ಇನ್ನು ಹೈಕಮಾಂಡ್ ಯಾವ ನಿರ್ಣಯ ತಗೋತೈತಿ, ಇವರೇನು MLC ಮಾಡ್ತಾರಾ, ಮುಂದೆ ಯಾವುದೇ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ಕೊಡ್ತಾರೋ, ಸರ್ಕಾರ ನಮ್ಮದು ಬಂದ ಮೇಲೆ ಇವರಿಗೆ ಯಾವ ಹುದ್ದೆ ಕೊಡ್ತಾರೋ ಅನ್ನೋದು ಇನ್ನು AICC KPCC ಇನ್ನು ಕಾದು ನೋಡ್ಬೇಕಾಕೈತಿ. AICC ಮತ್ತು KPCC ಯಾವ ತೀರ್ಮಾನ ತಗೋತಾರ ಅದರ ಮೇಲೆ ಅವಲಂಬಿತರಾಗಿದ್ದಾರ. ಅಸ್ಲಂ ನಾಲ್ಬಂದ್ ಇನ್ನು ಹಿರಿಯ ನಾಯಕರನ್ನು ಭೇಟಿಯಾಗಲಿಕ್ಕೆ ಬೆಂಗಳೂರಿಗೆ ಪ್ರಯಾಣ ಬೆಳೆಸ್ಯಾರ. ಬೆಂಗಳೂರಿನ ಸುದ್ದಿ ಬಂದ ತಕ್ಷಣ ಮತ್ತೆ ಸುದ್ದಿ ಮಾಡ್ತೀನಿ. ಹಾಗಾದ್ರೆ ನಂಬರ್ 1 ಚಾನಲ್ ಕಾಕಾನ್ ಸುದ್ದಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ. ಮತ್ತೆ ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ. ನಮಸ್ಕಾರ. ನಂದು ಹೆಸರು ಅಸ್ಲಂ ಇಮಾಮ್ ಸಾಹೇಬ್ ನಾಲ್ಬಂದ್, ಅಥಣಿ ಕ್ಷೇತ್ರ ಒಳಗೆ ನಾನು 25 ವರ್ಷಕ್ಕೆ 25 ವರ್ಷ ಹಿಡ್ಕೊಂಡು ಕಾಂಗ್ರೆಸ್ ಪಕ್ಷ ಒಳಗೆ ದುಡ್ಕೋತದೀನಿ ರೀ. ಈ ಸಲ ಮೈನಾರಿಟಿ ತರಪಿಂದ ನಾವು ಕಾಂಗ್ರೆಸ್ ಟಿಕೆಟ್ ಬೇಡಲಾತಿದ್ವಿ. ಈ ನಮ್ಮ ಬೆಳಗಾವಿ ಡಿಸ್ಟ್ರಿಕ್ ಒಳಗೆ ಮೊದಲು ಕೊಟ್ಟಿದ್ದಾರೆ 2 ಸೀಟು, ಮತ್ತು ಈಗೂ ಮೈನಾರಿಟಿ ಒಳಗೆ ಬೆಳಗಾವಿ ಡಿಸ್ಟ್ರಿಕ್ ಫಿರೋಜ್ ಶೇಟ್ ಸಾಹೇಬ್ರು ಒಂದು ಬೇಡಲತ್ತಾರೆ ರೀ. ಚಿಕ್ಕೋಡಿ ಪಾರ್ಲಿಮೆಂಟ್ ಒಳಗೆ ನಾನು ಒಂದು ಬೇಡಲಾತೀನಿ. ಇದು ನಮ್ದು ಮಾಗಣಿ ಇಷ್ಟ ಐತಿ. ಮೈನಾರಿಟಿ ಮುಸ್ಲಿಮ ಬರೀ ಕಾಂಗ್ರೆಸ್ ಒಳಗೆ ದುಡಿದಾಗಬಾರ್ದು. ಇದು ಕಾಂಗ್ರೆಸ್ ಒಳಗೆ ಎಷ್ಟು ನಾವು ಮುಸ್ಲಿಂ ಸಮಾಜ ಆಗಲಿ ಯಾವುದೂ ಆಗಲಿ ದುಡಿಯೋದು ಅಷ್ಟೇ ಆಗ್ಲತ್ತೈತಿ. ಇದರ ಸಂಬಂಧ ನಮ್ಮದೊಂದು ಮಾಗಣಿ ಏನೈತಿ, ನಾವು KPC ಅಧ್ಯಕ್ಷರಿಗೆ ಹೇಳ್ತೀನಿ ರೀ, ನಮ್ಮ ಜಿಲ್ಲಾ ಸತೀಶ್ ಸೌಕಾರ್ ಅವ್ರಿಗೆ, ಎಲ್ಲ ನಮ್ಮದು ಮುಸ್ಲಿಂ ಸಮಾಜ ತರಪಿಂದ ನಾವು ಎಲ್ಲರೂ ಕೂಡಿಸಿ ಒಂದು ಅಥಣಿಗೆ ಚಿಕ್ಕೋಡಿ ಪಾರ್ಲಿಮೆಂಟ್ ಒಳಗೆ ಮುಸ್ಲಿಂ ಸೀಟ್ ಅಥಣಿಗೆ ಕೊಡ್ಬೇಕಂದ್ರೆ ನಂದೊಂದು ಮಾಗಣಿ ಐತ್ರಿ. ನಾವು ಭಾಳ ವರ್ಷದಿಂದ ಕಾಂಗ್ರೆಸ್ ಪಕ್ಷ ಒಳಗೆ ದುಡ್ಕೋತ ಬಂದಿದ್ದೀವಿ. ಈಗ ಮೈನಾರಿಟಿ ಉಪಾಧ್ಯಕ್ಷ ಇದೀವಿ ಜಿಲ್ಲಾದ. ಈಗ ಅದು ಕಾಂಗ್ರೆಸ್ ಪಕ್ಷದಿಂದ ನಾವು ಇಷ್ಟು ಸಂಘಟನೆ ಆಗಲಿ ಯಾವುದು ಸಮಾಜ ಒಳಗಾಗಲಿ ಪ್ರತ್ಯೇಕ ಸಮಾಜ ಒಳಗೆ ಕೂಡಿಗೆ ಎಲ್ಲರೂ ಕೂಡಿಸಿ ನಾವು ಒಂದು ಕಾಂಗ್ರೆಸ್ ಪಕ್ಷ ಒಂದು ದುಡಿಲತ್ತಿದ್ದೀವಿ. ಎಲ್ಲ ಕಾಂಗ್ರೆಸ್ ಮುಖಂಡರು ಗೊತ್ತೈತಿ, ಜಿಲ್ಲಾ ಒಳಗೆ ಗೊತ್ತೈತಿ. ಇಂಥ ಟೈಮ್ಗೆ ನಮ್ಮ ದುಡ್ಕೊಂಡು ಬಿಡಬೇಡ್ರಿ. ನಮಗೆ ಈ ಸಲ ಒಟ್ಟು ಮೈನಾರಿಟಿ ಒಳಗೆ ಒಂದು ಅಥಣಿ ಕ್ಷೇತ್ರ ಒಳಗೆ ಕಾಂಗ್ರೆಸ್ B ಫಾರಮ್ ಕೊಡ್ಬೇಕಂದ್ರೆ ನನ್ನ ಒಂದು ಮಾಗಣಿ ಐತಿ. ಇದು ಬರೇ ದುಡಿಯೋದು ಬಿಡೋದು ಹಂಗೆ ಬೇಡ್ರಿ. ನಾವೇ ಕಾಂಗ್ರೆಸ್ ಪಕ್ಷ ಒಳಗೆ ದುಡಿಯೋರು. ಕಾಂಗ್ರೆಸ್ ಪಕ್ಷ ಮುಸ್ಲಿಮ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಅಂತಾರೆ. ಅದರ ಪಾರ್ಟಿಯವರು ಹೆಂಗೆ ಮುಸ್ಲಿಮ್ಗೆ ಎಲ್ಲೆಲ್ಲಿ ಕೊಡಬೇಕಪ್ಪ ಅಂದ್ರೆ ಅವ್ರು ಮೈನಾರಿಟಿ ಒಳಗೆ ಯಾರ್ಯಾರಿಗೆ ಕೊಡಬೇಕು, ಯಾರು ಮಾಡಬೇಕು ಅವ್ರು ತೀರ್ಮಾನ ಮಾಡಬೇಕಂದ್ರೆ ಹೇಳಿಗೆ ನಾನು ಮಾಡ್ತೀನಿ. ವಿಶೇಷ ಮುಸ್ಲಿಂ ಸಮಾಜ ಅಥಣಿ ಆಗಲಿ, ಕಾಗವಾಡ ಆಗಲಿ, ಕುಡ್ಚಿ ಆಗಲಿ, ರಾಯಬಾಗ್ ಆಗಲಿ, ಹುಕ್ಕೀರೆ ಆಗಲಿ ಎಲ್ಲ ಕಡೆ ಮುಸ್ಲಿಮ್ 30,000 40,000 20,000 ಅದಾವೆ. ಈಗ 3 ತಾಲೂಕೊಳಗೆ ರುಜರ್ ಅದಾವೆ. ಉಳಿತು ಅಥಣಿ ಕಾಗವಾಡ. ನಮ್ಗೆ ಎಲ್ಲರೇ ಒಂದು B ಫಾರಮ್ ಕೊಡಬೇಕಂದ್ರೆ ನಾಳೆ 14 ತಾರೀಕಿನ B ಫಾರ್ಮ್ಗೆ ಸಂಬಂಧ ಅರ್ಜಿ ಕೊಡ್ಲಾಕ ಕೊಟ್ಟೀನಿ ರೀ. DD ತೆಗೆದು ನನಗೆ ಆದಿದಷ್ಟು ಪಾರ್ಟಿಯವರು ಒಂದು B ಫಾರಮ್ ಕೊಡಬೇಕು.